ಹಾಯ್ ಆಲ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಐಶು ಬ್ಲಾಗ್ಸ್. ಇವತ್ತು ನಾನು ನಿಮಗೆ ನನ್ನ ಸೀರೆಗಳ ಬ್ಲೌಸ್ ಡಿಸೈನ್ಸ್ನ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಕ್ಚುಲಿ ನಂದು ಮದುವೆ ಸೆಟ್ ಆಗೋವರೆಗೂ ನನಗೆ ಸೀರೆಗಳ ಬಗ್ಗೆ ಯಾವುದೇ ಐಡಿಯಾ ಇದ್ದಿಲ್ಲ. ನಾನು ಯಾವುದೇ ಸೀರೆ ಕಲೆಕ್ಷನ್ ಸಹ ಮಾಡಿರಲಿಲ್ಲ. ನನಗೆ ಆ್ಯಕ್ಚುಲಿ ಬ್ಲೌಸ್ ಹೇಗೆ ಹೊಲಿಸ್ಬೇಕು, ಯಾವ ಥರ ಡಿಸೈನ್ ಇಡಿಸ್ಬೇಕು, ಅದಕ್ಕೆ ಯಾವ ಥರ ವರ್ಕ್ ಮಾಡಿಸ್ಬೇಕು ಅಂತಲೂ ನನಗೊಂದು ಚೂರು ಐಡಿಯಾ ಇದ್ದಿಲ್ಲ. ಬಟ್ ಹೋಗ್ತಾ ಹೋಗ್ತಾ ಅದೇ ಹೇಳ್ತಾರಲ್ಲ, ನಾವು ಯಾವಾಗ ಶಾಪಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಮದುವೆಗೋಸ್ಕರ, ಆ್ಯಂಡ್ ಸ್ವಲ್ಪ ನನಗೂ ನಾಲೆಜ್ ಬೆಳೀತಾ ಹೋಯಿತು. ಈ ಥರದಕ್ಕೆ ಈ ಥರ ಡಿಸೈನ್ ಮಾಡಿದರೆ ಚೆನ್ನಾಗಿರುತ್ತೆ, ಇದಕ್ಕೆ ಈ ಥರ ಇಡ್ಸಿದ್ರೆ ಚೆನ್ನಾಗಿರುತ್ತೆ. ಮತ್ತು ಪಿಂಟ್ರೆಸ್ಟ್ ಆ್ಯಕ್ಚುಲಿ ತುಂಬಾ ಹೆಲ್ಪ್ ಮಾಡಿದೆ ನನಗೆ. ಇನ್ಸ್ಟಾಗ್ರಾಮಲ್ಲೂ ಅಷ್ಟೇ, ಎಷ್ಟೋ ಸತಿ ನೀವು ಸ್ಕ್ರಾಲ್ ಮಾಡಬೇಕಾದ್ರೆ ಬೊಟಿಕ್ ಡಿಸೈನ್ಸ್ ಅದೆಲ್ಲ ಬರುತ್ತಲ್ಲ, ನಾನು ಸೇವ್ ಮಾಡ್ಕೊಂಡು ಇಟ್ಕೊತಿದ್ದೆ. ಆ್ಯಂಡ್ ಅದರಲ್ಲಿ ಯಾವ ಡಿಸೈನ್ ನನಗೆ ಚೆನ್ನಾಗಿ ಅನಿಸುತ್ತೆ, ಈ ಸೀರೆಗೆ ಇದು ಚೆನ್ನಾಗಿ ಅನಿಸುತ್ತೆ ಅನ್ನೋದು ನಾನು ಡಿಸೈನ್ ಮಾಡಿಸಿದ್ದೀನಿ. ಸೊ ನೋಡೋಣ ಬನ್ನಿ. ಡಿಸೈನ್ಸ್ಗೆ ಹೋಗೋಕ್ಕಿಂತ ಮುಂಚೆ ನಾನು ಆ್ಯಕ್ಚುಲಿ ನನ್ನ ಸೀರೆಗಳನ್ನೆಲ್ಲ ಒಂದು ಡಸ್ಟ್ ಬ್ಯಾಗಲ್ಲಿ ನಾನು ಸ್ಟೋರ್ ಮಾಡ್ತೀನಿ. ಇಲ್ಲಿದೆ ಇದು ನೋಡಿ, ಈ ಥರ ಇದು ಮೀಶೋಯಿಂದ ತರಿಸಿದ್ದು. ಹೀಗೆ ಕಾಣಿಸುತ್ತೆ, ಈ ಥರ ಇರುತ್ತೆ. ಸೊ ಇಲ್ಲಿ ನಮಗೆ ಮೆಶ್ ಥರ ಇದೆ, ಇದು ನೆಟ್ ಥರ ಇದೆ. ಸೊ ನಿಮ್ಗೆ ಇಲ್ಲಿ ಕಾಣಿಸುತ್ತೆ ಯಾವ ಸೀರೆ ಹಾಕಿದ್ದೀರಾ ಈ ಡಸ್ಟ್ ಬ್ಯಾಗ್ ಒಳಗಡೆ ಅಂತ. ಆ್ಯಂಡ್ ಜಿಪ್ ಸಹ ತುಂಬಾ ಚೆನ್ನಾಗಿದೆ. ಇದು ಸೆಟ್ ಆಫ್ 12 ತರಿಸಿದ್ದು ನಾನು. 300 and 350 ಅಷ್ಟಕ್ಕೆ ಅನಿಸುತ್ತೆ. ತುಂಬ ಚೆನ್ನಾಗಿದೆ ಮಟೀರಿಯಲ್ಲು, ಫುಲ್ ಕಾಟನ್ ಮಟೀರಿಯಲ್ ಇದು. ನೀವು ನೋಡ್ತಾ ಇರ್ಬೋದು, ತುಂಬ ಚೆನ್ನಾಗಿದೆ. ನೀವು ಮೀಶೋಯಿಂದ ತರಿಸ್ಕೋಬೋದು ಇದನ್ನು. ಜಸ್ಟ್ ಸ್ಯಾರಿ ಸ್ಟೋರೇಜ್ ಅಂತ ಹೊಡೆದ್ರು, ಪ್ಯಾಕೇಜಸ್ ಅಂತ ಹೊಡೆದ್ರು ಬರುತ್ತೆ ಅನಿಸುತ್ತೆ. ನಾನು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಶೇರ್ ಮಾಡಿರ್ತೀನಿ, ನೀವು ಚೆಕ್ಔಟ್ ಮಾಡ್ಬೋದು. ಸೊ ಫಸ್ಟು ಯಾವುದರಿಂದ ಸ್ಟಾರ್ಟ್ ಮಾಡೋಣ? ಓಕೆ, ಸೊ ಇದು ನನ್ನ ಎಂಗೇಜ್ಮೆಂಟ್ ಸಾರಿ. ಇದು ನಾನು ವರ್ಕ್ ಮಾಡಿಸಿಲ್ಲ, ನನ್ನ ಹಸ್ಬೆಂಡ್ ಅವರ ಸಿಸ್ಟರ್ ನನಗೆ ವರ್ಕ್ ಮಾಡಿಸಿ ಕೊಟ್ಟಿದ್ದು ಎಂಗೇಜ್ಮೆಂಟಲ್ಲಿ. ಸೊ ಇದಕ್ಕೆ ಟ್ಯಾಸಲ್ಸ್ ಈ ಥರ ಇದೆ, ಈ ಥರ ಇದೆ ಟ್ಯಾಸಲ್ಸ್. ಇದಕ್ಕೆ ಬಾಲ್ ಥರ ಕೊಡಿಸಿದ್ದಾರೆ. ಆ್ಯಂಡ್ ವರ್ಕಲ್ಲಿ ಇಲ್ಲಿ ನಿಮಗೆ ನೋಡ್ತಾ ಇರ್ಬೋದು, ಪ್ಯಾರೆಟ್ ಥರ ವರ್ಕ್ ಮಾಡಿಸಿದ್ದಾರೆ ಇಲ್ಲಿ. ಆ್ಯಂಡ್ ಇದೇ ವರ್ಕು ಸ್ಲೀವಲ್ಲೂ ಸಹ ಇದೆ. ಆ್ಯಂಡ್ ಸ್ಲೀವಲ್ಲಿ ಸ್ವಲ್ಪ ಡಾಟ್ಸ್ ಥರ ಮಾಡಿಸಿದ್ದಾರೆ. ಇದು ಬ್ಯೂಟಿಫುಲ್ ಸ್ಯಾರಿ. ನಾನು ನೆಕ್ಸ್ಟ್ ನನ್ನ ವೀಡಿಯೋದಲ್ಲಿ ಈ ಸೀರೆ ಹೇಗೆ ಕಾಣಿಸುತ್ತೆ ಅಂತ ತೋರಿಸ್ತೀನಿ ನಿಮಗೆಲ್ಲ. ಆ್ಯಂಡ್ ಇದೂ ಪ್ಯಾಡೆಡ್ ಅಷ್ಟೇ. ಇದರಲ್ಲಿ ನೀವು ಪ್ಯಾಡ್ ಹಾಕ್ಸಿದ್ರೆ, ನಾನು ಏನಕ್ಕೆ ಪ್ಯಾಡ್ ಹಾಕ್ಸೋದು ಅಂದರೆ, ಜಸ್ಟ್ ನಾವು ಉಟ್ಟಾಗ ನಮಗೆ ನೀಟಾಗಿ ಪರ್ಫೆಕ್ಟಾಗಿ ಕೂರುತ್ತೆ. ಸ್ಯಾರಿ ಶೇಪರ್ ಅಥವಾ ನಿಮ್ಮ ಪೆಟಿಕೋಟ್ ಜೊತೆ ವಿತ್ ಪ್ಯಾಡೆಡ್ ಬ್ಲೌಸ್ ಹಾಕಿದ್ರೆ ತುಂಬ ಪರ್ಫೆಕ್ಟಾಗಿ ಕೂರುತ್ತೆ ಮತ್ತು ನೀಟಾಗಿ ಕೂಡ ಕಾಣಿಸುತ್ತೆ. ಆ್ಯಂಡ್ ಇದು ನನ್ನ ಎಂಗೇಜ್ಮೆಂಟ್ ಬ್ಲೌಸ್. ಸೊ ನೆಕ್ಸ್ಟ್ ಇದು ನನ್ನ ಫೇವ್ರೆಟ್ ಅಂದರೆ ಫೇವ್ರೆಟ್ ಸಾರಿ, ಮತ್ತು ಇದ್ರ ವರ್ಕೂ ತುಂಬ ಎಕ್ಸ್ಕ್ವಿಸಿಡ್ ಆಗಿದೆ. ಇದು ನನ್ನ ಧಾರೆ ಮುಹೂರ್ತದ ಸ್ಯಾರಿ. ಈ ಸೀರೆ ಆ್ಯಕ್ಚುಲಿ ನಾವು ತೊಗೊಂಡಿದ್ದು ವರಮಹಾಲಕ್ಷ್ಮಿ ಸಿಲ್ಕ್ಸ್, ಚಿಕ್ಕಪೇಟೆ ವರಮಹಾಲಕ್ಷ್ಮಿ ಸಿಲ್ಕ್ಸಲ್ಲಿ ನಾವು ತೊಗೊಂಡಿದ್ದು ಈ ಸೀರೆನ. ಸೊ ಇದಕ್ಕೆ ಈ ಥರ ವರ್ಕ್ ಮಾಡಿಸಿ ಕೊಟ್ಟಿದ್ದಾರೆ ನನ್ನ ಹಸ್ಬೆಂಡ್ ಅವರು. ಸೊ ಸ್ಲೀವಲ್ಲಿ ಈ ರೀತಿ ಇದೆ, ನೀವು ನೋಡ್ತಾ ಇರ್ಬೋದು. ಕೆಳಗಡೆ ಬಾಲ್ಸ್ ಸಹ ಇದೆ, ಗ್ರೀನ್ ಕಲರ್ ಬಾಲ್ಸ್. ಸೊ ಈ ಥರ ಇದೆ. ಆ್ಯಂಡ್ ಬ್ಯಾಕಲ್ಲಿ ಇಟ್ಸ್ ಲೈಕ್ ಅ ಪಾಟ್ ನೆಕ್. ಇದಕ್ಕೆ ಥ್ರೆಡ್ ಏನೂ ಇಲ್ಲ. ಆ್ಯಂಡ್ ಫ್ರಂಟಲ್ಲಿ ಸೇಮ್ ವರ್ಕ್ ಇದೆ ವಿತ್ ಪ್ಯಾಡೆಡ್ ಬ್ಲೌಸ್. ಇದು ನನ್ನ ಧಾರೆ ಸೀರೆ. ಆ್ಯಂಡ್ ನನಗೆ ಈ ವರ್ಕ್ ತುಂಬ ಇಷ್ಟ. ಇದು ನೀವು ಹತ್ತಿರದಿಂದ ನೋಡ್ಬೋದು, ಇಲ್ಲಿ ಎಲ್ಲ ಕಡೆ ಲೈನ್ಸ್ ವರ್ಕ್ ಮಾಡಿದ್ದಾರೆ. ತುಂಬ ಬ್ಯೂಟಿಫುಲ್ ಆಗಿದೆ. ಇದು ಗೋಲ್ಡ್ ಕಲರ್ ಸೀರೆ. ನಾನು ಆ್ಯಕ್ಚುಲಿ ನಂದು ಮದುವೆ ಧಾರೆ ಸೀರೆ ಪರ್ಚೇಸ್ ಮಾಡಿದ್ದು ರೆಫರೆನ್ಸ್ ಅಂದರೆ, ನಿಖಿಲ್ ಕುಮಾರಸ್ವಾಮಿ ಅವ್ರದ್ದು ಮದುವೆ ಆದಾಗ ರೇವತಿ ಅವರು ಹುಟ್ಟಿದ್ರಲ್ಲ, ಅದೇ ಸೀರೆ ನಂಗೆ ಅದೇ ಥರ ಬೇಕು ಅಂತ ಹುಡುಕಿದ ಸೀರೆ ಇದು. ಸೊ ಗೋಲ್ಡ್ ವಿತ್ ಗ್ರೀನ್ ತೊಗೊಂಡೆ ನಾನು. ನೆಕ್ಸ್ಟ್ ಓಕೆ, ನನ್ನ ರಿಸೆಪ್ಷನ್ ಸ್ಯಾರಿ ತೋರಿಸ್ತೀನಿ. ಇದು ಅಷ್ಟೇ ವರಮಹಾಲಕ್ಷ್ಮಿ ಸಿಲ್ಕ್ಸ್. ಇದು ಮಲ್ಲೇಶ್ವರಂ ವರಮಹಾಲಕ್ಷ್ಮಿ ಸಿಲ್ಕ್ಸಲ್ಲಿ ತೊಗೊಂಡಿದ್ದು. ಆ್ಯಂಡ್ ಇದು ನಾವು ತೊಗೊಂಡಿದ್ದು ಚಿಕ್ಕಪೇಟೆ ವರಮಹಾಲಕ್ಷ್ಮಿ ಸಿಲ್ಕ್ಸಲ್ಲಿ. ತುಂಬ ಕಡೆ ಹುಡುಕಿದ್ವಿ, ಸುದರ್ಶನ್ ಸಿಲ್ಕ್ಸ್, ಆಮೇಲೆ ಜಯನಗರಲ್ಲೂ ಸಿಕ್ಕಾಪಟ್ಟೆ ಹುಡುಕಿದ್ವಿ. ನಮಗೆ ಬೇಕಾದ ಕಲರು ಆ ಥರ ನಮಗೆ ಬೇಕಾದ ಇದರಲ್ಲಿ ಸಿಗ್ತಾನೇ ಇರಲಿಲ್ಲ. ಆ್ಯಂಡ್ ಫೈನಲ್ ಆಗಿ ಸಿಕ್ಕಿದ್ದು. ಇದರಲ್ಲೂ ವರ್ಕ್ ತುಂಬ ಬ್ಯೂಟಿಫುಲ್ ಆಗಿದೆ, ನೀವು ನೋಡ್ಬೋದು. ಆ್ಯಂಡ್ ಇದಕ್ಕೆ ಟ್ಯಾಸಲ್ಸು ಈ ರೀತಿ ಇದೆ, ಈ ಥರ. ಆ್ಯಂಡ್ ಬ್ಲೌಸಲ್ಲಿ ವರ್ಕ್ ಮಾತ್ರ ತುಂಬಾ ಚೆನ್ನಾಗಿದೆ. ನೀವು ನೋಡಿ, ಇಲ್ಲಿ ಈ ಥರ ಫುಲ್ ವರ್ಕ್ ಮಾಡಿದ್ದಾರೆ ಬ್ಲೌಸಲ್ಲಿ. ಆ್ಯಂಡ್ ಫ್ರಂಟಲ್ಲೂ ಅದೇ ವರ್ಕ್ ಇದೆ. ಇದು ಅಷ್ಟೇ ಪ್ಯಾಡೆಡ್ ಬ್ಲೌಸೇ ಇದೆ. ಆ್ಯಂಡ್ ಹಿಂದ್ಗಡೆ ಸಿಂಪಲ್ ಡಿಸೈನ್, ಇದು ವಿತ್ ಟ್ಯಾಸಲ್ಲು, ಜಸ್ಟ್ ಸ್ಕ್ವೇರ್ ನೆಕ್ ಥರ ಇದೆ ಅಷ್ಟೆ. ನೆಕ್ಸ್ಟ್ ಹೋಗೋದಾದರೆ
ಓಕೆ, ಇದು ನನ್ನ ಮೈಸೂರು ಸಿಲ್ಕ್ ಸೀರೆ ಎಲ್ಲ ನಾನು ಲಾಸ್ಟಲ್ಲಿ ತೋರಿಸ್ತೇನೆ. ಇದು ನಾನು ರೀಸೆಂಟಾಗಿ ಹೊಲಿಸಿದ ಬ್ಲೌಸ್. ಇದು ಇನ್ನೂ ಒಂದು ಸತಿನೂ ಹಾಕಿಲ್ಲ. ಇದು ನಾನು ವರ್ಕ್ ಮಾಡಿಸಿದ್ದು, ಹ್ಯಾಂಡ್ ಎಂಬ್ರಾಯ್ಡ್ರಿ ಇದು ಮಾಡಿಸಿರೋದು. ಈ ರೀತಿ ಇದೆ ಸ್ಲೀವಲ್ಲಿ, ಆ್ಯಂಡ್ ಕೆಳಗಡೆ ಒಂದು ಈ ಥರ ಕಟ್ಸ್ ಕೊಟ್ಟಿದ್ದಾರೆ ಸೆಮಿ ಸರ್ಕಲ್ ಥರ. ಇದು ಅಷ್ಟೇ ಪ್ಯಾಡೆಡೇ ಬ್ಲೌಸ್ ಇದೆ. ಆ್ಯಂಡ್ ಬ್ಯಾಕಲ್ಲಿ ಟೆಂಪಲ್ ಡಿಸೈನ್ ಅಂತಾರೆ ಇದನ್ನು, ಈ ಥರ ಇಡ್ಸಿದ್ದೀನಿ. ಇದು ಅಷ್ಟೇ ನಾನು ಆನ್ಲೈನಲ್ಲಿ ರೆಫರೆನ್ಸ್ ನೋಡಿ ಅವ್ರಿಗೆ ಈ ಥರ ಪಿಕ್ ಕಳಿಸಿ ನನಗೆ ಇದೇ ಥರ ಬೇಕು ಅಂತ ಹೇಳಿ ಹೊಲಿಸಿದ್ದು. ಈ ಥರ ಇದೆ. ಆ್ಯಂಡ್ ಇನ್ನೊಂದು, ಇದು ಅದೇ ಸೀರೆಗೆ ಇನ್ನೊಂದು ಆ್ಯಕ್ಚುಲಿ ಬ್ಲೌಸು ಪೀಸ್ ಬಂದಿದ್ದು ಸೀರೆಯಲ್ಲಿ ಈ ಥರ ಬ್ಲೌಸ್ ಬಂದಿತ್ತು ಆ ಸೀರೆಗೆ. ಇದು ಬ್ಲೌಸ್ ಪೀಸು ಎರಡೂ ಇರಲಿ, ಲೈಕ್ ಫುಲ್ ಸ್ಲೀವಲ್ಲೂ ಒಂದು ಬ್ಲೌಸ್ ಹೊಲಿಸಿದಿರಲಿ, ಮತ್ತು ಒಂದು ಸ್ಲೀವ್ಲೆಸ್. ನಂಗೆ ಈ ಥರ ಡಿಸೈನ್ ಹೊಲಿಸ್ಬೇಕು ಅಂತ ತುಂಬ ಆಸೆ ಇತ್ತು. ಇದು ನೋಡಿ, ಇದು ಸ್ವೀಟ್ ಹಾರ್ಟ್ ನೆಕ್ಲೈನಲ್ಲಿದೆ ಆ್ಯಂಡ್ ಸ್ಲೀವ್ಲೆಸ್ ಬ್ಲೌಸು. ಆ್ಯಂಡ್ ಇದಕ್ಕೆ ಟ್ಯಾಸಲ್ಸು ನಾನು ಈ ಥರ ಇಡ್ಸಿದ್ದೀನಿ. ಇದು ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಸೀರೆ ಉಟ್ಟಾಗ. ಇದು ಸೀರೆ ಅಂತೂ ಪರ್ಪಲ್ ಕಲರ್ ತುಂಬಾ ಚೆನ್ನಾಗಿದೆ, ಕಾಂಟ್ರಾಸ್ಟ್ ಕಲರಲ್ಲಿದೆ ಇದು ಸೀರೆ. ಸೊ ಇದಕ್ಕೇನು ವರ್ಕ್ ಇಲ್ಲ, ಜಸ್ಟ್ ಪ್ಲೇನ್ ಬ್ಲೌಸು. ಇದಕ್ಕೆ ಅಂತ ಮಷಿನ್ ಎಂಬ್ರಾಯ್ಡ್ರಿ, ಹ್ಯಾಂಡ್ ಎಂಬ್ರಾಯ್ಡ್ರಿ ಏನು ಮಾಡಿಸಿಲ್ಲ, ಆರಿ ವರ್ಕ್ ಎಲ್ಲ. ಜಸ್ಟ್ ನಾರ್ಮಲ್ ಬ್ಲೌಸ್ ಅಷ್ಟೇ ಇದು ವಿತ್ ಟ್ಯಾಸಲ್ಸ್. ಇದು ನನ್ನ ಆರೆಂಜ್ ಕಲರ್, ಇದು ಮದುವೆ ಟೈಮಲ್ಲಿ ನಮ್ಮಮ್ಮ ನನಗೆ ಕೊಡಿಸಿದಂಥ ರೇಷ್ಮೆ ಸೀರೆ. ಸೊ ಇದು ಆರೆಂಜ್ ಸೀರೆ ಬರುತ್ತೆ. ಇದಕ್ಕೆ ಬ್ಲೌಸ್ ಈ ಥರ ಇಡ್ಸಿದ್ದೀನಿ ನಾನು. ಆ್ಯಂಡ್ ಸ್ಲೀವಲ್ಲಿ ಇದು ಮಷಿನ್ ಎಂಬ್ರಾಯ್ಡ್ರಿ ಮಾಡಿಸಿರೋದು, ಇದು ಹ್ಯಾಂಡ್ ಎಂಬ್ರಾಯ್ಡ್ರಿ ಅಲ್ಲ. ಮಷಿನ್ ಎಂಬ್ರಾಯ್ಡ್ರಿ ನಿಮಗೆ ಆ್ಯಕ್ಚುಲಿ ಸ್ವಲ್ಪ ಕಾಸ್ಟಲ್ಲಿ ಕಮ್ಮಿ ಆಗುತ್ತೆ ಮಷಿನ್ ಎಂಬ್ರಾಯ್ಡ್ರಿಗೆ ಹೋದರೆ. ನೀವು ಹ್ಯಾಂಡ್ ಎಂಬ್ರಾಯ್ಡ್ರಿ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ, ಮಷಿನ್ ಎಂಬ್ರಾಯ್ಡ್ರಿ ಕಮ್ಮಿನೇ ನಿಮಗೆ. ಸೊ ಇದು ಬ್ಲೌಸ್ ಈ ಥರ ಹೊಲಿಸಿದೆ ಮಷಿನ್ ಎಂಬ್ರಾಯ್ಡ್ರಿ ಮಾಡಿಸಿರೋದು. ಆ್ಯಂಡ್ ಬ್ಯಾಕಲ್ಲಿ ಇದು ಈ ಥರ ಬರುತ್ತೆ. ಒಂದು ನಿಮಿಷ, ಇದು ಹುಕ್ ಹಾಕ್ಬಿಟ್ಟು ತೋರಿಸ್ತೀನಿ ನಿಮಗೆ ಹೇಗೆ ಕಾಣಿಸುತ್ತೆ ಅಂತ. ಸೊ ಬ್ಯಾಕಲ್ಲಿ ಈ ಥರ ಬರುತ್ತೆ ನಿಮಗೆ. ಇದು ಬ್ಯಾಕ್ ಹುಕ್ ಇಟ್ಸಿದ್ದೀನಿ ನಾನು. ಸೊ ಈ ರೀತಿ ಇದೆ ಬ್ಲೌಸ್. ಆ್ಯಂಡ್ ಫ್ರಂಟಲ್ಲಿ ನಿಮಗೆ ಈ ರೀತಿ ಕಾಣಿಸುತ್ತೆ. ನೆಕ್ಸ್ಟ್ ಇದು ಸಹ ನನ್ನ ಮರುಳಿ ಊಟಕ್ಕೆ, ಅಂದರೆ ನಾನ್ ವೆಜ್ ಊಟಕ್ಕೆ ಹೊಲಿಸಿದ್ದ ಸೀರೆ ಇದು. ಇದರ ಡಿಸೈನ್, ಬ್ಯಾಕ್ ಡಿಸೈನ್ ಈ ರೀತಿ ಇದೆ. ಇದಕ್ಕೂ ಅಷ್ಟೇ ಮಣಿ ಹಾಕ್ಸಿದ್ದೀನಿ. ಆ್ಯಂಡ್ ಫ್ರಂಟಲ್ಲಿ ಈ ರೀತಿ ಬರುತ್ತೆ. ಆ್ಯಂಡ್ ಬ್ಲೌಸ್ಗೆ ಈ ರೀತಿ, ಇದು ಮಷಿನ್ ಎಂಬ್ರಾಯ್ಡ್ರಿ ಮಾಡಿಸಿರೋದು. ಇದು ಈ ರೀತಿ ಇದೆ ಬ್ಲೌಸ್, ನೋಡ್ತಾ ಇರ್ಬೋದು. ಆ್ಯಂಡ್ ಬ್ಯಾಕಲ್ಲಿ ಈ ಥರ ಬರುತ್ತೆ. ಇದು ಅಷ್ಟೇ, ಇದು ಸಿಲ್ಕ್ ಸ್ಯಾರಿನೇ. ಆ್ಯಂಡ್ ನೆಕ್ಸ್ಟ್ ಇದು ನನ್ನ ಫೇವ್ರೆಟ್ ಬ್ಲೌಸ್. ಆ್ಯಂಡ್ ಕಲರು ತುಂಬ ಅದ್ಭುತವಾಗಿದೆ. ಇದು ಸ್ಯಾರಿನೇ ಸಖತ್ತಾಗಿದೆ. ಇದು ನೋಡಿ ಈ ಥರ. ಇದು ನನ್ನ ಹಸ್ಬೆಂಡ್ ಮನೆಯವರೇ ಹೊಲಿಸ್ಕೊಟ್ಟಿದ್ದು. ಇಲ್ಲಿ ನೋಡಿ, ಬ್ಲೌಸ್ ಈ ರೀತಿ ಇದೆ. ಇದು ಈ ಥರ ನೀವು ಉಟ್ಟರೆ ನಿಮ್ಮ ತೋಳಲ್ಲಿ, ಶೋಲ್ಡರಲ್ಲಿ ಈ ಥರ ಬರುತ್ತೆ. ಆ್ಯಂಡ್ ಫ್ರಂಟಲ್ಲಿ ಈ ಥರ ಮಾಡಿದ್ದಾರೆ. ಸೊ ಇದು ಬ್ಯಾಕಲ್ಲಿ ಈ ಥರ ಇದೆ. ಆ್ಯಂಡ್ ಇದಕ್ಕೆ ಟ್ಯಾಸಲ್ ಬಂದು ಈ ಥರ ಬಾಲ್ಸ್, ಆ್ಯಂಡ್ ಇಲ್ಲೂ ವರ್ಕ್ ಇದೆ, ಈ ಥರ ಕೊಟ್ಟಿದ್ದಾರೆ ಈ ರೀತಿ. ಆ್ಯಂಡ್ ಇದ್ರ ಫ್ರಂಟ್ ಬಂದು ಈ ರೀತಿ ಕಾಣಿಸುತ್ತೆ. ಇದೂ ಪ್ಯಾಡೆಡ್ ಬ್ಲೌಸೇ. ಫ್ರಂಟಲ್ಲಿ ಇಲ್ಲಿ ಮಾತ್ರ ವರ್ಕ್ ಇದೆ, ಇಲ್ಲಿಲ್ಲ, ಯಾಕಂದರೆ ಇಲ್ಲಿ ಸೆರಗ್ ಬರುತ್ತಲ್ಲ, ಇಲ್ಲಿ ವರ್ಕ್ ಇಲ್ಲ. ಸೊ ಈ ರೀತಿ ಫ್ರಂಟ್ ಡಿಸೈನ್ ಮಾಡಿದ್ದಾರೆ. ಇದು ನನ್ನ ಫೇವ್ರೆಟ್ ಬ್ಲೌಸ್ ಆ್ಯಕ್ಚುಲಿ, ನಾನು ನಿಮ್ಗೆ ಹೇಳಬೇಕು. ಆ್ಯಂಡ್ ನೆಕ್ಸ್ಟ್ ಇದು ನಾನು ರೀಸೆಂಟಾಗಿ ಆ್ಯಂಡ್ ಜಸ್ಟ್ ಮೊನ್ನೆ ತಾನೇ ಹೊಲಿಸಿದ್ದು ಸೀರೆ. ಇದು ಮೊನ್ನೆ ತಾನೇ ಇಸ್ಕೊಂಬಂದು ಹುಟ್ಟಿದ್ದು ಆಗಿದೆ. ಫ್ಯಾಮಿಲಿ ಫಂಕ್ಷನ್ಗೋಸ್ಕರ ಮಾಡಿದ್ದು ಇದು ಓಕೆ, ಈ ರೀತಿ ಇದೆ ಬ್ಲೌಸ್. ಇದು ಆ್ಯಕ್ಚುಲಿ ಇದು ಒಂದು ನಿಮಿಷ ತೋರಿಸ್ಬಿಡ್ತೀನಿ ನನಗೆ. ನೀವು ಹಾಕ್ಕೊಂಡ್ರೆ ಈ ರೀತಿ ಬರುತ್ತೆ ಬ್ಲೌಸ್. ಇದು ನಾನೊಂದು ಇನ್ಸ್ಟಾಗ್ರಾಮ್ ಪೇಜಲ್ಲಿ ನೋಡಿದ್ದೆ, ಈ ಥರ ವರ್ಕ್ ಮಾಡಿಸಿದ್ದು ಅವರು. ಇದೇ ರೆಫರೆನ್ಸ್ ಕೊಟ್ಟು ನಮ್ಮ ಟೈಲರ್ ಹತ್ರ ಹೊಲಿಸಿದ್ದು. ಆ್ಯಂಡ್ ನಾನು ನನ್ನ ಬ್ಲೌಸ್ ಎಷ್ಟೊಂದು ಕಡೆ ಹೊಲಿಸಿದ್ದೀನಿ, ಇಂಥ ಎಕ್ಸಾಕ್ಟ್ ಟೈಲರ್ ಅಂತ ಡೀಟೇಲ್ಸ್ ಇಲ್ಲ. ಬಟ್ ನಾನು 3-4 ಕಡೆ ಹೊಲಿಸಿರೋ ಬ್ಲೌಸಸ್ ಎಲ್ಲನೂ. ಆ್ಯಂಡ್ ಬ್ಯಾಕಲ್ಲಿ ಇದು ನಿಮಗೆ ಕಾಲರ್ ನೆಕ್ ಇಟ್ಸಿದ್ದೀನಿ. ಆ್ಯಕ್ಚುಲಿ ಈ ಥರ ಬರುತ್ತೆ. ಸೊ ಈ ರೀತಿ ಇದೆ ಹಿಂದ್ಗಡೆ ಡೀಪ್ ನೆಕ್ಕು.
ಆ್ಯಂಡ್ ಇದಕ್ಕೆ ಟ್ಯಾಸಲ್ಸು ಈ ರೀತಿ ಇಡಿಸಿದ್ದೀನಿ. ಇದು ಮೈಸೂರು ಸಿಲ್ಕ್ ಸೀರೆ, ಪ್ಯೂರ್ ಮೈಸೂರು ಸಿಲ್ಕ್ ಸೀರೆ. ನಾನು ರಾಜರಾಜೇಶ್ವರಿ ಸಿಲ್ಕ್ಸಲ್ಲಿ ತೊಗೊಂಡಿದ್ದು. ಇದು ಪ್ಯೂರ್ ಮೈಸೂರು ಸಿಲ್ಕ್ ಸೀರೆ. ಆ್ಯಂಡ್ ನನ್ನ ಇನ್ನೊಂದು ಮೈಸೂರು ಸಿಲ್ಕ್ ಸೀರೆ, ಇದು ನಾವು ತೊಗೊಂಡಿದ್ದು ಚಿಕ್ಕಪೇಟೆಯಲ್ಲಿ. ಇದಕ್ಕೆ ಬ್ಲೌಸ್ ಆ್ಯಕ್ಚುಲಿ ಈ ಬ್ಲೌಸು ನಾನು ರೆಫರೆನ್ಸಲ್ಲಿ ಹೊಲಿಸಿದ್ದು ಅಂದರೆ ಅನುಪಮ ಅವರು, ಕನ್ನಡ ಸೀರಿಯಲ್ ಆ್ಯಕ್ಟರ್ಸ್ ಇದ್ದಾರಲ್ಲ, ಅವರು ಒಂದು ಇದೇ ಕಲರ್ ಸೀರೆನ ಹೀಗೆ ಹೊಲಿಸಿದ್ರು. ಅದರ ರೆಫರೆನ್ಸೇ ಇಟ್ಕೊಂಡು ಸಿಂಪಲ್ಲಾಗಿ ಒಂದು ಬ್ಲೌಸ್, ಇದರಲ್ಲಿ ಏನೂ ವರ್ಕ್ ಮಾಡಿಸಿಲ್ಲ, ಎಂಥದೂ ಇಲ್ಲ, ಜಸ್ಟ್ ಈ ರೀತಿ ಕಾಣಿಸುತ್ತೆ. ವಿ ನೆಕ್ ಇಡ್ಸಿದ್ದೀನಿ ಫುಲ್ ಮುಂದೆ, ಆ್ಯಂಡ್ ಹಿಂದ್ಗಡೆ ಲಿಟಲ್ ಪಫ್ ಕೊಡ್ಸಿದ್ದೀನಿ. ಇಲ್ಲಿ ಸ್ವಲ್ಪ ಪಫ್ ಇದೆ, ಬ್ಲೌಸ್ ಈ ರೀತಿ ಇದೆ. ಆ್ಯಂಡ್ ಬ್ಯಾಕ್ ನಿಮಗೆ ಹೈ ನೆಕ್ ಬ್ಲೌಸ್ ಬರುತ್ತಿದ್ದು, ಬ್ಯಾಕಲ್ಲಿ ಕೆಳಗಡೆ ಬಾರ್ಡರ್ ಕೊಡಿಸಿದ್ದೀನಿ ಅಷ್ಟೆ. ತುಂಬ ಸಿಂಪಲ್ ಬ್ಲೌಸ್ ಇದು, ಇದಕ್ಕೇನು ವರ್ಕ್ ಏನು ಮಾಡಿಸಿಲ್ಲ ನಾನು. ನೆಕ್ಸ್ಟ್ ನನ್ನ ಇನ್ನೊಂದು ಮೈಸೂರು ಸಿಲ್ಕ್ ಸೀರೆ ಬ್ಲೌಸು, ಇದಕ್ಕೆ ಶಾರ್ಟ್ ಸ್ಲೀವ್ಸ್ ಇಟ್ಟಿದ್ದೀನಿ. ಇದ್ರದ್ದು ಈ ರೀತಿ ಇದೆ, ಫ್ರಂಟಲ್ಲಿ ಈ ರೀತಿ ಇಡ್ಸಿದ್ದೀನಿ. ಆ್ಯಂಡ್ ಇದಕ್ಕೆ ಬ್ಯಾಕ್ ಹುಕ್ ಬಂದಿದೆ. ಬ್ಯಾಕಲ್ಲಿ ನಿಮಗೆ ಈ ರೀತಿ ಅಂದರೆ ಕೆಳಗಡೆ ಕಟ್ಟೋ ಥರ ಬರುತ್ತೆ. ಬ್ಯಾಕಲ್ಲಿ ಈ ರೀತಿ ಡಿಸೈನ್ ಇದೆ, ಮತ್ತು ಫ್ರಂಟಲ್ಲಿ ಈ ರೀತಿ ಡಿಸೈನ್ ಇದೆ. ಇದಕ್ಕೆ ಟ್ಯಾಸಲ್ಸ್ ಬಂದು ಈ ರೀತಿ ಕೊಡಿಸಿದ್ದೀನಿ. ಸೊ ಇಷ್ಟಾಗಿತ್ತು ನನ್ನ ಬ್ಲೌಸ್ ಡಿಸೈನ್ಸ್. ನನ್ನ ಹತ್ರ ಕೆಲವೊಂದೇ ಸ್ಯಾರಿಗಳಿರೋದು, ಯಾಕಂದರೆ ನಾನು ತುಂಬ ಸೀರೆಗಳು ಉಡೋಕ್ಕೆ ಹೋಗಲ್ಲ, ಅದಕ್ಕೆ ನಾನು ಅಷ್ಟೊಂದು ನಂಗೆ ಉಡೋಕ್ಕೂ ಬರೋದಿಲ್ಲ. ಸೊ ಹಾಗಾಗಿ ನನ್ನ ಕಲೆಕ್ಷನ್ ಲಿಮಿಟೆಡ್ ಆಗಿ ಇಟ್ಟಿರ್ತೀನಿ. ನಾನು ಪರ್ಚೇಸ್ ಮಾಡೋಂಗಿದ್ರೂ ಕೆಲವೊಂದಷ್ಟೇ ನಾನು ಸ್ವಲ್ಪ ನಾರ್ಮಲ್ ಸ್ಯಾರೀಸ್ ಇಟ್ಟಿರೋದು, ಮಿಕ್ಕಿದೆಲ್ಲ ಯಾಕಂದರೆ ನಾನು ಫಂಕ್ಷನ್ಗಳಿಗೆ ಸೀರೆ ಉಡೋದ್ರಿಂದ ನಾರ್ಮಲ್ ಸ್ಯಾರಿ ತೊಗೊಂಡು ಹೊಲ್ಸೋಕ್ಕೆ ಸುಮ್ಮನೆ ಮನಿ ವೇಸ್ಟ್ ಮಾಡೋದಕ್ಕಿಂತ ನಾನು, ಯಾಕಂದ್ರೆ ಮಾಮೂಲಿ ಫಂಕ್ಷನ್ಗೆಲ್ಲ ಚೂಡಿದಾರೆ ಹಾಕೋದ್ರಿಂದ, ಸೊ ನಾನು ಅಷ್ಟೊಂದು ಸೀರೆ ತೊಗೊಂಡು ಕೂಡ ಹಾಕೊಳಕ್ಕೆ ಹೋಗಲ್ಲ. ನನ್ನ ಹತ್ರ ಯಾವುದೇ ಅಕಸ್ಮಾತ್ ನಾನು ಇನ್ವೆಸ್ಟ್ ಮಾಡ್ತಿದ್ದೀನಿ ಅಂದರೆ ಸ್ವಲ್ಪ ಹೆವಿ ಇನ್ವೆಸ್ಟ್ಮೆಂಟ್ ಮಾಡಿಕೊಂಡು ಒಳ್ಳೆ ಸೀರೆ ತೊಗೊಂಡು ಇಟ್ಕೊಂಡಿರ್ತೀನಿ, ಯಾಕಂದರೆ ಫಂಕ್ಷನ್ಸ್ಗಳಿಗೆ ಉಡೋದ್ರಿಂದ. ಸೊ ಇದಾಗಿತ್ತು ನನ್ನ ಸ್ಯಾರಿ ಬ್ಲೌಸ್ ಕಲೆಕ್ಷನ್. ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಗೈಸ್.